ಹಲೋ ಎವ್ರಿವನ್, ವೆಲ್ಕಮ್ ಟು ಸುನಿತಾ ಕ್ರಿಯೇಟರ್ಸ್ ಚಾನಲ್. ಶಾರ್ಟ್ಸ್ ನೋಡ್ತಾ ನೋಡ್ತಾ ನಿಮ್ ಸಮಯ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ಈ ಶಾರ್ಟ್ಸ್ ಇಂದ ಹೊರಗಡೆ ಬರೋದು ಹೇಗೆ? ಈಗ ಯಾವ ತರ ನಮ್ ಸಮಯನ ತಿಂತಾ ಇದೆ, ಅದರಿಂದ ನಾವ್ ಯಾವ ತರ ಹೊರಗಡೆ ಬರ್ಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಪ್ರೂಫ್ ನಾನು ಸ್ಕ್ರೀನ್ ಶಾಟ್ ಮಾಡಿನೇ ಪ್ರಾಕ್ಟಿಕಲ್ ಆಗಿನೇ ನಿಮಗೆ ತೋರಿಸ್ತೀನಿ ಯಾವ ತರ ಈ ಶಾರ್ಟ್ಸ್ ಇಂದ ನಾವು ಹೊರಗಡೆ ಬರ್ಬೇಕಂತ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನಾವು ಯೂಟ್ಯೂಬ್ ಕಂಟೆಂಟರ್ ಕ್ರಿಯೇಟರ್ ಏನಿದ್ದೀವಲ್ಲ, ನಾವುಗಳು ಕೂಡ ಕಲಿಯೋದು ಯೂಟ್ಯೂಬ್ ಇಂದಾನೆ ಕಲ್ತು ರೆಡಿ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಇವಾಗ ನನ್ಗೇನೋ ಒಂದು ಡೌಟ್ ಬಂದಿರುತ್ತೆ, ಯೂಟ್ಯೂಬ್ ಅಲ್ಲಿ ಯಾವ ತರ ಸರ್ಚ್ ಮಾಡ್ಬೇಕು, ಅಥವಾ ಯಾವ ತರ ಅಪ್ಲೋಡ್ ಮಾಡ್ಬೇಕು, ಅಥವಾ ಯಾವ ತರ ನಾವು ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬೇಕು, ಏನೋ ಒಂದನ್ನು ತಿಳ್ಕೊಬೇಕಾಗಿರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಆ ನಾವು ಕ್ಯಾಶುವಲ್ ಆಗಿ ಹೋಗಿ ಯೂಟ್ಯೂಬ್ ನನ್ನೇ ಸರ್ಚ್ ಮಾಡ್ತೀವಿ ಅಲ್ವಾ? ಸೊ ಜಸ್ಟ್ ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣನೇ ನಮಗಲ್ಲಿ ಫಸ್ಟ್ ಒಂದ್ ವಿಡಿಯೋ ಕಾಣಿಸುತ್ತೆ, ಆ ನಂತರ ಅದ್ರ ಕೆಳಗಡೆ 3-4 ಶಾರ್ಟ್ಸ್ ಕಾಣಿಸುತ್ತೆ. ಹಾಗಾದ್ರೆ ಆಗ ನಮ್ ಕಣ್ಣು ನಮ್ದು ಆಟೋಮೆಟಿಕ್ ಆಗಿ ಅಟ್ರಾಕ್ಷನ್ ಆ ಶಾರ್ಟ್ಸ್ ಮೇಲೆ ಹೋಗುತ್ತೆ. ಸೊ ನಾವ್ ಯಾವ ಉದ್ದೇಶಕ್ಕೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದೀವಿ ಅನ್ನೋದನ್ನೇ ನಾವು ಮರೆತು ಜಸ್ಟ್ ಒಂದು ಶಾರ್ಟ್ ನ ಓಪನ್ ಮಾಡ್ಕೋತೀವಿ. ಜಸ್ಟ್ ನೋಡ್ತಾ 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 ಹಾಗೆ ಡ್ರ್ಯಾಗ್ ಮಾಡ್ತಾ ಹೋಗ್ತೀವಿ. ನಮ್ಗೆ ಏನ್ ನೋಡ್ತಾ ಇದೀನಿ ಅನ್ನೋ ಪ್ರಜ್ಞೆ ಸಹ ಇರೋದಿಲ್ಲ ಆ ಟೈಮಲ್ಲಿ. ಶಾರ್ಟ್ಸ್ ನೋಡ್ಬೇಕಾದ್ರೆ ಕ್ಯಾಶುವಲ್ ಆಗಿ ಎಲ್ರೂ ಅಲ್ಲ, ಕೆಲವೊಂದಿಷ್ಟು ಜನಕ್ಕೆ ಆ ಸಮಯ ಇದ್ದವ್ರು ಫ್ರೀ ಇರ್ತಾರಲ್ಲ, ಅವರು ನೋಡ್ತಾ ನೋಡ್ತಾ ಹೋದಾಗೆ ಅವ್ರಿಗೆ ಎಷ್ಟು ಸಮಯ ಹೋಗಿದೆ ಅಂತಾನೆ ಗೊತ್ತಾಗೋದಿಲ್ಲ. ಆಕ್ಚುಲಿ ಅವ್ರು ಎದಕ್ಕ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದೀನಿ ಅನ್ನೋದನ್ನು ಕೂಡ ಮರ್ತು ಹೋಗುವಷ್ಟು ಶಾರ್ಟ್ಸ್ ಅಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಸೊ ಇದ್ರಿಂದ ಅವ್ರು ಹೊರಗ್ ಯಾವ ತರ ಬರ್ಬೇಕು? ಅವ್ರು ಇದರಿಂದ ಹೊರಗೆ ಬರ್ಬೇಕಂದ್ರೆ ಮೇನ್ ಅವರು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಶಾರ್ಟ್ಸ್ ಕಂಡು ಆಟೋಮೆಟಿಕ್ ನಾವು ಶಾರ್ಟ್ಸ್ ನ ಕ್ಲಿಕ್ ಮಾಡ್ತೀವಲ್ವಾ? ಸೊ ಅದರಿಂದ ಯಾವ ತರ ಹೊರಗೆ ಬರ್ಬೇಕು ಅನ್ನೋದನ್ನ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಒಂದ್ಸಲ ನೀವು ಶಾರ್ಟ್ಸ್ ನ ಓಪನ್ ಮಾಡಿದ್ರಿ ಅಂದ್ರೆ ಡ್ರ್ಯಾಗ್ ಮಾಡ್ತಾ ಹೋಗ್ತೀರಾ. ನೀವು ಎಷ್ಟು ಮಟ್ಟಿಗೆ ಅದು ಡ್ರ್ಯಾಗ್ ಮಾಡ್ತಾ ಮಾಡ್ತಾ ಹೋದಾಗೆ ಸಮಯ ಎಷ್ಟು ಹೋಗಿದೆ ಅನ್ನೋದೇ ನಿಮ್ಗೆ ಗೊತ್ತಾಗೋದಿಲ್ಲ. ನಿಮ್ಗೆ ಯಾವಾಗ ಅಲರ್ಟ್ ಆಗ್ತೀರಾ, ಅಲರ್ಟ್ ಆಗಿ ನೀವು ಸಮಯ ನೋಡಿದಾಗ ಆಲ್ರೆಡಿ ಅಲ್ಲಿ 1 hour 2 hour ಶಾರ್ಟ್ಸ್ ಅಲ್ಲಿ ಕಳೆದೋಗ್ಬಿಟ್ಟಿರ್ತೀರ. ಸೊ ನೆಕ್ಸ್ಟ್ ನಿಮ್ಗೆ ನೀವು ಯಾವ ಟಾಪಿಕ್ ನ ಸರ್ಚ್ ಮಾಡ್ಬೇಕು ಅನ್ಕೊಂಡು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿರ್ತಾರಲ್ಲ, ಆ ಟಾಪಿಕ್ ನನ್ನೇ ನೀವು ಮರ್ತು ಹೋಗಿರ್ತೀರ. ಸೊ ಹೀಗ ಆಗ್ಬಾರ್ದು ಅಂದ್ರೆ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ ಅಲ್ಲಿ ಈ ಶಾರ್ಟ್ಸ್ ಫೀಲ್ಡ್ ನನ್ನ ಯಾವ ತರ ನಾವು ಮ್ಯಾನೇಜ್ ಮಾಡ್ಬೇಕು, ಅದನ್ನ ಯಾವ ತರ ಎಷ್ಟು ಸಮಯ ಮಾತ್ರ ನಾವು ನೋಡ್ಬೇಕು ಅಂತ ನಾವು ಅದನ್ನ ಅಲ್ಲಿ ಹಾಕ್ಬಹುದು. ಅದಕ್ಕೆ ಆಪ್ಷನ್ ಇದೆ. ಸೊ ಅದು ಯಾವ ತರ, ಎಲ್ಲಿ ಹೋಗ್ಬೇಕು, ಯಾವ ಆಪ್ಷನ್ ಕ್ಲಿಕ್ ಮಾಡ್ಬೇಕು ಅನ್ನೋದನ್ನ ನಾನು ಸ್ಕ್ರೀನ್ ಶಾಟ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಪೇಜಿಗೆ ಹೋಗ್ಬಿಟ್ಟು ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ ತಕ್ಷಣ ನಮ್ಗೆ ಕಾಣಿಸ್ತಾ ಇದೆ, ಒಂದಷ್ಟು ಶಾರ್ಟ್ಸ್ ಕಾಣಿಸ್ತಾ ಇದೆ. ಎಷ್ಟು ಇಂಟ್ರೆಸ್ಟಿಂಗ್ ಇರ್ತಾವಂದ್ರೆ ನೋಡ್ಲೇಬೇಕು ಅಂತ ಅನ್ಸುತ್ತೆ. ಒಂದ್ಸಲ ಓಪನ್ ಮಾಡಿ ನೋಡ್ಬಿಡೋಣ ಅಂತ ಫೀಲ್ ಆಗುತ್ತೆ. ಸೊ ಆಟೋಮೆಟಿಕ್ ನಾವು ಅದನ್ನ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಮಯ ಹೋಗಿದ್ದೆ ಗೊತ್ತಾಗಲ್ಲ ಫ್ರೆಂಡ್ಸ್. ಬರೀ ಫ್ರಮ್ ಸ್ಟಾರ್ಟಿಂಗ್ ಮಾತ್ರ ಅಲ್ಲ, ಮಧ್ಯೆ ಮಧ್ಯೆ ಒಂದ್ 4 ವಿಡಿಯೋ ಆದ ತಕ್ಷಣ ಮತ್ತೆ ಶಾರ್ಟ್ಸ್ ಬರುತ್ತೆ, ಮತ್ತೆ ಒಂದ್ 4 ವಿಡಿಯೋ ಆದ ತಕ್ಷಣ ಮತ್ತೆ ಶಾರ್ಟ್ಸ್ ಬರುತ್ತೆ. ಸೊ ನಾವ್ ವಿಡಿಯೋಸ್ಗಿಂತ ಜಾಸ್ತಿ ಶಾರ್ಟ್ಸ್ ನನ್ನೇ ನೋಡ್ತಾ ಹೋಗ್ತಿದ್ವಿ. ಅದ್ರಲ್ಲಿ ಹೆಂಗಂದ್ರೆ ಒಂದು ಶಾರ್ಟ್ಸ್ ನ ಓಪನ್ ಮಾಡಿದ್ವಿ ಅಂದ್ರೆ ಎಷ್ಟು ನಾವು ಶಾರ್ಟ್ಸ್ ನ ಡ್ರ್ಯಾಗ್ ಮಾಡಿದೀವಿ ಅನ್ನೋದು ಸಹ ನಮಗ್ ಗೊತ್ತಾಗಲ್ಲ. ಅಷ್ಟೊಂದು ನಾವು ಹಾಗೆ ಡ್ರ್ಯಾಗ್ ಮಾಡ್ತಾ ಮಾಡ್ತಾ ನೋಡ್ತಾ ಹೋಗ್ತೀವಿ. ಸೊ ಅದರಿಂದ ನಮ್ಮ ಅಮೂಲ್ಯವಾದಂತ ಸಮಯ ವ್ಯರ್ಥ ಆಗ್ತಾ ಇದೆ. ನಾವ್ ಏನೋ ಒಂದನ್ನ ಕಲಿಬೇಕು ಅನ್ಕೊಂಡು ಯೂಟ್ಯೂಬ್ ನನ್ನ ಓಪನ್ ಮಾಡ್ಕೊಂಡಿರ್ತೀವಿ, ಬಟ್ ಇಲ್ಲಿ ಬಂದು ಬೇರೆನ್ನೇನೋ ನೋಡ್ತಾ ಕೂತ್ಕೊಳ್ತೀವಿ. ಈಗ ಆಗ್ಬಾರ್ದು ಅಂದ್ರೆ ನಾವ್ ಏನ್ ಮಾಡ್ಬೇಕು, ನಮ್ಮ ಇಲ್ಲಿ ಚಾನಲ್ ಪೇಜಿಗೆ ಹೋಗ್ಬಿಟ್ಟು ಸೆಟ್ಟಿಂಗ್ ಅನ್ನ ಕ್ಲಿಕ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ನಮ್ಗೆ ಅಕೌಂಟು ಟೆಕ್ನಿಕಲ್ ಏನೆಲ್ಲ ಕಾಣಿಸುತ್ತೆ ಅಂದ್ರೆ ಅಕೌಂಟು, ಜನರಲ್, ಸ್ವಿಚ್ ಆನ್ ಮ್ಯಾನೇಜ್ ಅಕೌಂಟು, ಅದೇ ತರ ಫ್ಯಾಮಿಲಿ ಸೆಂಟರ್, ಅದೇ ತರ ಲ್ಯಾಂಗ್ವೇಜಸ್ ಇವೆಲ್ಲ ನಮ್ಗೆ ಕಾಣಿಸುತ್ತೆ. ಬಟ್ ನಮ್ಗೆ ಏನಂದ್ರೆ ನಮಗ್ ಬೇಕಾಗಿರೋದು ಟೈಮ್ ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಅದೇ ತರ ನೋಟಿಫಿಕೇಶನ್ಸ್ ಇವೆಲ್ಲ ಸುಮಾರು ಆಪ್ಷನ್ಸ್ ಎಲ್ಲ ನಮ್ಗೆ ಸೆಟ್ಟಿಂಗ್ ಅಲ್ಲಿ ಕಾಣಿಸುತ್ತೆ. ಸೊ ನಾವಿಲ್ಲಿ ಏನಂದ್ರೆ ಓನ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋ ಆಪ್ಷನ್ ಮಾತ್ರ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಡೈಲಿ ಎಷ್ಟು ಅವರೇಜ್ ಆಗಿ ಎಷ್ಟು ನಾವು ಟೈಮ್ ನ ಸ್ಪೆಂಡ್ ಮಾಡ್ತೀವಿ, 50 ಮಿನಿಟ್ಸ್ ಸ್ಪೆಂಡ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಓಕೆ, ಅದೇ ತರ ಲಾಸ್ಟ್ ಈವನ್ ಡೇಸ್ ಒಳಗಡೆ ನಾನು 5 hours 48 minutes ಯೂಸ್ ಮಾಡಿದ್ದೆ ಅಂತ ಕೂಡ ತೋರ್ಸುತ್ತೆ. ಅದೆಲ್ಲ ನಿಮ್ಗೆ ಇಲ್ಲಿ ಕಡೆಗೆ ನಮ್ಗೆ ಒಂದು ಆಪ್ಷನ್ ತೋರ್ಸತ್ತೆ, ಡೈಲಿ ಲಿಮಿಟ್ಸ್ ಅಂತ. ಇಲ್ಲಿ ನಾವೇನಂದ್ರೆ ಈ ಶಾರ್ಟ್ ಸ್ಪೀಡ್ ಲಿಮಿಟ್ ನಾನು ಆಲ್ರೆಡಿ ಆನ್ ಮಾಡಿದ್ದೆ. ಈಗ ಒಂದ್ಸಲ ಅದನ್ನ ಆಫ್ ಮಾಡ್ಬಿಟ್ಟು ಮತ್ತೆ ಆನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಈ ಶಾರ್ಟ್ ಸ್ಪೀಡ್ ಲಿಮಿಟ್ ಈಗ ಆಫ್ ಮಾಡಿದೆ, ಈಗ ರಿಟರ್ನ್ ನಾನು ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡ್ಬಿಟ್ಟು ಇಲ್ಲಿ ಮಾಡಿದಾಗ ನಮ್ಗೆ ಶಾರ್ಟ್ ಸ್ಪೀಡ್ ಲಿಮಿಟ್ ಅಂತ ಕೇಳುತ್ತೆ.
ಇಲ್ಲಿ ನಮ್ಗೆ ಎಷ್ಟು ಲಿಮಿಟ್ ಬೇಕಲ್ಲ ಅಷ್ಟು ನಾವು ಕೊಡ್ಬೋದು. 2 ಅವರ್ ಕೊಟ್ರೆ 2 ಅವರ್ ವರ್ಗೂ ರನ್ ಆಗುತ್ತೆ. ಅಕಸ್ಮಾತ್ ನಾವು 1 ಅವರ್ ಕೊಟ್ರೆ 1 ಅವರ್ ವರ್ಗೂ ರನ್ ಆಗುತ್ತೆ. ನಾನ್ ಮತ್ತೆ ಅದನ್ನ ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಈ ತರ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಎಷ್ಟು ನಿಮಿಷ ಕೊಟ್ಟಿರ್ತೀವಿ ಅಷ್ಟು ನಮ್ಗೆ ಶಾರ್ಟ್ಸ್ ಕಾಣಿಸುತ್ತೆ, ಅಷ್ಟು ಮಿನಿಟ್ ಮಾತ್ರ. ಸೊ ನಾನೇನಂದ್ರೆ 0 ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀನಿ. 0 ಮಿನಿಟ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ 0 ಮಿನಿಟ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ಬ್ಯಾಕ್ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇದೇ ನಂದೇ ಹೋಮ್ ಪೇಜ್ ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಇದು ಏನದು ಶಾರ್ಟ್ಸ್ ಕಾಣಿಸೋದೇ ಇಲ್ಲ. ಯಾಕಂದ್ರೆ ನಾನು 0 ಮಿನಿಟ್ಸ್ ಅಂತ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಟೈಮ್ ಅನ್ನ. ಅಕಸ್ಮಾತ್ 1 ಅವರ್ 2 ಅವರ್ ಅಂತ ಹಾಕಿದ್ರೆ 1 ಅವರ್ ನಾವು ವಾಚ್ ಮಾಡೋರ್ಗು 1 ಅವರ್ ಆಗೋವರೆಗೂ ನಮಗೆ ವ್ಯೂ ಆಗುತ್ತೆ. 1 ಅವರ್ ಆದ ತಕ್ಷಣನೇ ಅದು ನಮ್ಗೆ ಕಾಣಿಸೋದಿಲ್ಲ. ಸೊ ಈ ತರ ಆಪ್ಷನ್ಸ್ ಇದೆ. ನೀವು ಒಂದ್ಸಲ ಈ 0 ಮಿನಿಟ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಶಾರ್ಟ್ಸ್ ಕಾಣಿಸೋದಿಲ್ಲ. ನೀವು ಯಾವ ವಿಷಯವನ್ನ ಸರ್ಚ್ ಮಾಡೋದಕ್ಕೆ ಯೂಟ್ಯೂಬ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಂಡಿದಾರ ಅಲ್ವಾ, ಅದನ್ನ ನೀವು ವಾಚ್ ಮಾಡಬಹುದು. ಮಾಡೋದ್ರಿಂದ ನಿಮ್ಮ ಅತ್ಯಮೂಲ್ಯವಾದಂತ ಸಮಯ ಉಳಿತಾಯ ಆಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಇನ್ನಷ್ಟು ಯೂಟ್ಯೂಬ್ ಬಗ್ಗೆ ಮಾಹಿತಿ ಬೇಕು ಅನ್ನೋರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ತರ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.